ಮನುಷ್ಯನು ಮೊದಲ ಬಾರಿ ಆಕಾಶದತ್ತ ನೋಡಿದಾಗ ಅವನ ಕಣ್ಣಲ್ಲಿ ಭಯವಿತ್ತು. ಆ ಹೊಳೆಯುವ ನಕ್ಷತ್ರಗಳು ಏನೋ ಹೇಳುತ್ತಿದ್ದವು, ಆದರೆ ಅವುಗಳ ಭಾಷೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಒಬ್ಬನು ಹುಟ್ಟಿದ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು. ಇದು ಗುಪ್ತ ಸಾಮ್ರಾಜ್ಯದ ಸುವರ್ಣಯುಗ. ಜ್ಞಾನ, ಕಲೆ, ವಿಜ್ಞಾನ ಎಲ್ಲ ಒಂದೇ ಹೊಳೆಯಲ್ಲಿ ಹರಿಯುತ್ತಿದ್ದ ಕಾಲ. ನಾಲಂದಾ ವಿಶ್ವವಿದ್ಯಾಲಯ ಜಗತ್ತಿನ ಬೆಳಕಾಗಿತ್ತು. ಪ್ರಪಂಚದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬರುತ್ತಿದ್ದರು. ಆ ಭೂಮಿಯಲ್ಲಿ ಒಂದು ಪ್ರತಿಭೆ ಬೆಳೆಯುತ್ತಿತ್ತು. ಕ್ರಿಸ್ತ ಶಕ 476. ಒಂದು ಸಾಮಾನ್ಯ ಮನೆ. ಆದರೆ ಆ ರಾತ್ರಿ ಆಕಾಶವೇ ವಿಭಿನ್ನವಾಗಿತ್ತು. ಒಂದು ಮಗು ಹುಟ್ಟಿತು, ಆಕಾಶವನ್ನು ನೋಡುವ ಕಣ್ಣುಗಳೊಂದಿಗೆ. ಅವನ ಹೆಸರು ಆರ್ಯಭಟ್. ಅವನಿಗೆ ಪಾಠಕ್ಕಿಂತ ಪ್ರಶ್ನೆಗಳು ಹೆಚ್ಚು, ಮಂತ್ರಗಳಿಗಿಂತ ಆಕಾಶವೇ ಹೆಚ್ಚು ಆಕರ್ಷಣೆ. ಸೂರ್ಯ ಎಲ್ಲಿಗೆ ಹೋಗುತ್ತಾನೆ? ಭೂಮಿ ಯಾವುದರ ಮೇಲೆ ನಿಂತಿದೆ? ಈ ಪ್ರಶ್ನೆಗಳು ಸಾಮಾನ್ಯವಲ್ಲ. ಇವು ಒಂದು ಕ್ರಾಂತಿಯ ಆರಂಭ. ನಾಲಂದಾ, ಜ್ಞಾನದ ಮಹಾಸಾಗರ. ಇಲ್ಲಿ ಪ್ರವೇಶ ಪಡೆಯುವುದು ಸುಲಭವಲ್ಲ, ಆದರೆ ಪ್ರತಿಭೆಗೆ ಬಾಗಿಲುಗಳು ತಡೆಯುವುದಿಲ್ಲ. ಒಬ್ಬ ಬಾಲಕ ಆ ಮಹಾದ್ವಾರವನ್ನು ದಾಟಿದ. ಅವನಿಗೆ ಇದು ಕೇವಲ ವಿಶ್ವವಿದ್ಯಾಲಯವಲ್ಲ, ಇದು ಅವನ ವಿಶ್ವ. ಪ್ರಶ್ನೆಗಳು ಕಠಿಣವಾಗುತ್ತವೆ, ಆದರೆ ಕೆಲವರಿಗದು ಆಟ. ಸಂಖ್ಯೆಗಳಿಂದ ಅವನು ಮಾತಾಡುತ್ತಾನೆ, ಲೆಕ್ಕಾಚಾರ ಅವನಿಗೆ ಸ್ಪಷ್ಟವಾಗಿರುತ್ತವೆ. ಅವನು ಕೇವಲ ಉತ್ತರ ಕೊಡಲಿಲ್ಲ, ಅವನು ತನ್ನ ದಾರಿಯನ್ನು ನಿರ್ಮಿಸಿದ. ಹಳೆಯ ಗ್ರಂಥಗಳು ಜ್ಞಾನ ತುಂಬಿದ್ದವು, ಆದರೆ ಅವು ಸಂಪೂರ್ಣ ಸತ್ಯವಲ್ಲ. ಅವನು ಗಮನಿಸಿದ ಆಕಾಶದ ಲೆಕ್ಕಗಳು ಹೊಂದಿಕೆಯಾಗುತ್ತಿಲ್ಲ. ಅವನು ನಿರ್ಧರಿಸಿದ ಸತ್ಯಕ್ಕೆ ವಯಸ್ಸಿಲ್ಲ, ಪರಿಶೀಲನೆ ಮಾತ್ರ ಇದೆ. ಸತ್ಯ ಹುಡುಕುವುದು ಸುಲಭ, ಆದರೆ ಸತ್ಯ ಹೇಳುವುದು ಕಷ್ಟ. ಜಗತ್ತು ಮೊದಲು ವಿರೋಧಿಸುತ್ತದೆ, ನಂತರ ಒಪ್ಪಿಕೊಳ್ಳುತ್ತದೆ. ಆದರೆ ಅವನಲ್ಲಿ ಒಂದು ಶಕ್ತಿ ಇತ್ತು, ಧೈರ್ಯ. 1, 2, 3. ಇಲ್ಲಿವರೆಗೆ ಎಲ್ಲವೂ ಸರಳ. ಆದರೆ 10 ಎಂದರೆ ಏನು? 1 ಮತ್ತು ಏನೂ ಇಲ್ಲ. ಆ ಏನೂ ಇಲ್ಲ, ಅದಕ್ಕೆ ಅವನೊಂದು ರೂಪ ಕೊಟ್ಟ. ಶೂನ್ಯ, ಕಾಣಿಸದ ಸಂಖ್ಯೆ, ಆದರೆ ಇಡೀ ಗಣಿತದ ಆಧಾರ. ವೃತ್ತ. ಅದಕ್ಕೆ ಒಂದು ರಹಸ್ಯ ಇದೆ. ಎಷ್ಟು ದೊಡ್ಡದಾದರೂ ಒಂದು ಅನುಪಾತ ಒಂದೇ. ಅವನು ಹುಡುಕಿದ, ಲೆಕ್ಕ ಹಾಕಿದ, ಮತ್ತೆ ಮತ್ತೆ ಪರಿಶೀಲಿಸಿದ. ಪೈ ಸಮಾನ 3.1416. ಯಂತ್ರವಿಲ್ಲದೆ ಅದ್ಭುತ ನಿಖರತೆ. ನಾವು ನಕ್ಷತ್ರಗಳು ಚಲಿಸುತ್ತಿವೆ ಎಂದು ನೋಡುತ್ತೇವೆ, ಆದರೆ ಸತ್ಯ ಬೇರೆ. ಹೇಗೆ ದೋಣಿಯಲ್ಲಿ ಕುಳಿತವನಿಗೆ ದಡ ಹಿಂದಕ್ಕೆ ಹೋಗುವಂತೆ ಕಾಣುತ್ತದೆಯೋ, ಹಾಗೆಯೇ ನಾವೇ ತಿರುಗುತ್ತಿದ್ದೇವೆ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುತ್ತಿದೆ. ಹೊಸ ಸತ್ಯಗಳು ಹಳೆಯ ನಂಬಿಕೆಗಳನ್ನು ಕದಲಿಸುತ್ತವೆ. ಪ್ರಶ್ನೆಗಳು ಏಳುತ್ತವೆ, ವಿರೋಧ ಶುರುವಾಗುತ್ತದೆ. ಆದರೆ ಸತ್ಯ ಶಾಂತವಾಗಿರುತ್ತದೆ. ಅದು ಕಾಯುತ್ತದೆ, ಅರ್ಥವಾಗುವವರೆಗೂ. ರಥದಲ್ಲಿ ಕುಳಿತವನಿಗೆ ರಥ ಚಲಿಸುತ್ತಿದೆ ಅನ್ನಿಸೋದಿಲ್ಲ,
ಆದರೆ ಹೊರಗಿನ ಜಗತ್ತು ಬದಲಾಗುತ್ತದೆ. ಹಾಗೆಯೇ ನಾವು ಭೂಮಿಯ ಜೊತೆ ತಿರುಗುತ್ತಿದ್ದೇವೆ. ಅದಕ್ಕೆ ನಾವು ಬೀಳುವುದಿಲ್ಲ. ಕೇವಲ 23 ವರ್ಷದಲ್ಲಿ ಒಂದು ಮಹಾಕೃತಿ ಆರ್ಯಭಟಿಯ 108 ಶ್ಲೋಕಗಳು. ಆದರೆ ಪ್ರತಿ ಸಾಲು ಒಂದು ಕ್ರಾಂತಿ. ಗಣಿತ, ಖಗೋಳ, ಕಾಲ ಎಲ್ಲವೂ ಒಂದೇ ಗ್ರಂಥದಲ್ಲಿ. ಆಕಾಶ ಕತ್ತಲೆಯಾಗುತ್ತದೆ. ಜನರಲ್ಲಿ ಆತಂಕ. ಆದರೆ ಅವನು ಭಯಪಡುವುದಿಲ್ಲ. ಇದು ರಾಕ್ಷಸರ ಆಟವಲ್ಲ, ಇದು ನೆರಳಿನ ಆಟ. ವಿಜ್ಞಾನ ಭಯವನ್ನು ಬೆಳಕಾಗಿಸುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದು ಸೂರ್ಯ ಗೋಚರಿಸುವುದಿಲ್ಲ. ಇದನ್ನೇ ಗ್ರಹಣ ಎನ್ನುವರು. ಚಂದ್ರನು ತನ್ನ ಪಥ ಬದಲಾಯಿಸಿದಂತೆ ಕೆಲವೇ ಕ್ಷಣಗಳಲ್ಲಿ ಸೂರ್ಯ ಮತ್ತೆ ಗೋಚರಿಸುತ್ತಾನೆ. ಭೂಮಿ ಎಷ್ಟು ದೊಡ್ಡದು, ಕೇವಲ ಕಣ್ಣುಗಳಿಂದ ಕಾಣುವುದಿಲ್ಲ, ಆದರೆ ಗಣಿತದಿಂದ ಅಳೆಯಬಹುದು. ನೆರಳುಗಳು, ಕೋನಗಳು, ಅನುಪಾತಗಳು, ಈ ಲೆಕ್ಕಾಚಾರದಿಂದ ಅವನು ಭೂಮಿಯ ಗಾತ್ರವನ್ನು ಕಂಡುಹಿಡಿದ. ಅದ್ಭುತ ನಿಖರತೆಯಿಂದ. ವೃತ್ತದೊಳಗೆ ಒಂದು ತ್ರಿಭುಜ, ತ್ರಿಭುಜದಲ್ಲಿ ಒಂದು ರಹಸ್ಯ. ಕೋನಗಳನ್ನು ಅಳೆಯಲು ಹೊಸ ಭಾಷೆ ಬೇಕು. ಅವನು ಅದನ್ನು ನಿರ್ಮಿಸಿದ. ಇದೇ ಮುಂದೆ ಸೈನ್ ಆಯಿತು. ಇದು ಇಂದಿಗೂ ಪ್ರಪಂಚದ ಗಣಿತದ ಹೃದಯ. ಒಂದು ವಸ್ತು ಮೇಲಿನಿಂದ ಬೀಳುತ್ತದೆ. ಯಾಕೆ ಯಾವಾಗಲೂ ಕೆಳಗೆ? ಇದು ಯಾದೃಚ್ಛಿಕವಲ್ಲ. ಭೂಮಿ ಎಲ್ಲವನ್ನೂ ತನ್ನತ್ತ ಸೆಳೆಯುತ್ತದೆ. ಎಲ್ಲಿ ನಿಂತರೂ ಕೆಳಗೆ ಎಂದರೆ ಒಂದೇ ದಿಕ್ಕು, ಕೇಂದ್ರದ ಕಡೆಗೆ. ಗ್ರಹಗಳ ಚಲನೆ ಸಂಕೀರ್ಣವಾಗಿತ್ತು, ಆದರೆ ಒಂದು ಬದಲಾವಣೆ ಎಲ್ಲವನ್ನೂ ಸರಳಗೊಳಿಸಿತು. ಸೂರ್ಯನನ್ನು ಕೇಂದ್ರವಾಗಿ ತೆಗೆದುಕೊಂಡಾಗ ಲೆಕ್ಕಾಚಾರ ಸ್ಪಷ್ಟವಾಯಿತು. ಕೆಲವು ಸತ್ಯಗಳು ಸಮಯಕ್ಕಿಂತ ಮುಂಚೆ ಬರುತ್ತವೆ. ಸಮಯವನ್ನು ಅಳೆಯುವುದು ಅತ್ಯಂತ ಕಷ್ಟದ ವಿಜ್ಞಾನ. ದಿನಗಳು, ನೆರಳುಗಳು, ಚಲನೆ ಈ ಎಲ್ಲವನ್ನು ಸೇರಿಸಿ ಅವನು ಕಂಡುಹಿಡಿದನು. 1 ವರ್ಷ 365 ದಿನ 6 ಗಂಟೆ 12 ನಿಮಿಷ. ಅದ್ಭುತ ನಿಖರತೆ. ಭೂಮಿ ಒಂದು ಸುತ್ತು ತಿರುಗಲು ಎಷ್ಟು ಸಮಯ ಬೇಕು? ನಕ್ಷತ್ರಗಳು ಹೇಳುತ್ತವೆ, ಆಕಾಶ ಉತ್ತರ ಕೊಡುತ್ತದೆ. 23 ಗಂಟೆ 56 ನಿಮಿಷ. ಇಷ್ಟು ನಿಖರತೆ ಅಂದಿನ ಕಾಲದಲ್ಲೇ. ವಿದ್ಯಾರ್ಥಿ ಗುರುವಾಗ್ತಾನೆ, ಗುರು ನಾಯಕನಾಗ್ತಾನೆ. ನಾಲಂದಾದಲ್ಲಿ ಅವನು ಕೇವಲ ಶಿಕ್ಷಕನಲ್ಲ, ಅವನು ಜ್ಞಾನವನ್ನು ಹರಡುವ ಶಕ್ತಿ. ಅವನ ಮುಂದೆ ಪ್ರಪಂಚ ಕುಳಿತಿತ್ತು. ಜ್ಞಾನಕ್ಕೆ ಗಡಿಯಿಲ್ಲ, ಅದು ಪ್ರಯಾಣಿಸುತ್ತದೆ. ಭಾರತದಿಂದ ಅರಬ್ ದೇಶಗಳಿಗೆ, ಅಲ್ಲಿಂದ ಯುರೋಪಿಗೆ. ಸಂಖ್ಯೆಗಳು ಬದಲಾಗುತ್ತವೆ, ವಿಜ್ಞಾನ ಬೆಳೆಯುತ್ತದೆ. ಒಬ್ಬನ ಆಲೋಚನೆಗಳು ಇಡೀ ಪ್ರಪಂಚವನ್ನು ತಲುಪುತ್ತವೆ. ಶೂನ್ಯ, ಪೈ, ಭೂಮಿ, ನಕ್ಷತ್ರಗಳು, ಪ್ರತಿ ಸಂಶೋಧನೆ ಒಂದು ಬೆಳಕು. ಆ ಬೆಳಕು ಶತಮಾನಗಳವರೆಗೆ ಹರಡಿತು. ಇಂದು ನಾವು ಬಳಸುವ ಗಣಿತ ಅವನ ಆಲೋಚನೆಯ ನೆರಳು. ಒಬ್ಬ ಮನುಷ್ಯನು ಒಂದು ಜೀವನ, ಆದರೆ ಅವನ ಜ್ಞಾನ ಅಮರ. ನಕ್ಷತ್ರಗಳನ್ನು ನೋಡಿದ ಬಾಲಕ ನಕ್ಷತ್ರಗಳಲ್ಲೇ ಲೀನನಾದ. ಅವನ ಹೆಸರು ಆರ್ಯಭಟ, ಎಂದಿಗೂ ಉಳಿಯುವ ಬೆಳಕು. ಶತಮಾನಗಳ ಹಿಂದೆ ನಕ್ಷತ್ರಗಳನ್ನು ಅರಿತವನಿಗೆ ಇಂದು ಭಾರತ ನಕ್ಷತ್ರಗಳ ನಡುವೆ ಅವನ ಹೆಸರನ್ನು ಇಟ್ಟಿದೆ.